ಇವತ್ತು ನಾನು ಕರ್ಮ ಮತ್ತು ಋಣಾನುಬಂಧದ ಬಗ್ಗೆ ಹೇಳುವೆ. ಮೊದಲನೆಯದಾಗಿ, ಕರ್ಮ ಅಂದರೆ ಏನು? ಉದಾಹರಣೆಗೆ ನೀರಿಗೆ ತನ್ನದೇ ಆದ ಬಣ್ಣ, ಆಕಾರ, ಗಾತ್ರವಿಲ್ಲ. ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. ಯಾವ ಪಾತ್ರೆಗೆ ಹಾಕುತ್ತೇವೆ, ಆ ಪಾತ್ರೆಯ ಆಕಾರ, ಬಣ್ಣವನ್ನು ನೀರು ಸೂಚಿಸುತ್ತದೆ. ಅದೇ ರೀತಿ ಕರ್ಮ ಕೂಡ ನೀರಿನ ಹಾಗೆ. ಕರ್ಮಕ್ಕೆ ಒಳ್ಳೆಯದು, ಕೆಟ್ಟದ್ದು ಎನ್ನುವುದು ಇಲ್ಲ. ಈಗ ಒಬ್ಬ ವ್ಯಕ್ತಿ ತನ್ನ ಭಾವವನ್ನು ವ್ಯಕ್ತಪಡಿಸಲು ಭಾಷೆ ಬೇಕು. ಅವೇ ಕನ್ನಡ, ಇಂಗ್ಲಿಷ್, ಹಿಂದಿ. ಅದೇ ರೀತಿ ಈ ವಿಶ್ವ ಅಥವಾ ಯೂನಿವರ್ಸ್ ಮಾತನಾಡುವ ಭಾಷೆ ವೈಬ್ರೇಷನ್, ಫ್ರೀಕ್ವೆನ್ಸಿ. ಕನ್ನಡದಲ್ಲಿ ತರಂಗಗಳು ಎನ್ನುತ್ತೇವೆ. ನಮ್ಮ ಕರ್ಮ ಎನ್ನುವುದು ವೈಬ್ರೇಷನ್ ಮೂಲಕ ಈ ವಿಶ್ವವೆಂಬ ಬೃಹತ್ ಮೆಮೊರಿ ಅಂದರೆ ಸ್ಮರಣೆಯಲ್ಲಿ ಉಳಿಯುತ್ತದೆ. ಕರ್ಮದ ಬಗ್ಗೆ ಹೇಳುವುದಾದರೆ, ನಾವು ಒಬ್ಬ ವ್ಯಕ್ತಿಯನ್ನು ಹರ್ಟ್ ಮಾಡುತ್ತೇವೆ. ಮಾತುಗಳ ಮೂಲಕ ಅಥವಾ ಆಯುಧ, ವಸ್ತು ಯಾವುದಾದರೂ ಮೂಲಕ ಅವರನ್ನು ಹೀಯಾಳಿಸಿದಾಗ ಅದು ಬ್ಯಾಡ್ ಕರ್ಮ ಎಂದು ವಿಶ್ವಕ್ಕೆ ಗೊತ್ತಿಲ್ಲ. ಅದಕ್ಕೆ ಗೊತ್ತಿರುವುದು ಒಂದೇ: ನೀನು ಮಾಡಿದ ಕರ್ಮ ಅಥವಾ ಕಾರ್ಯದ ಪ್ರತಿಫಲವಾಗಿ ಮಲ್ಟಿಪಲ್ ಅಥವಾ ಗುಣಿಸಿ ನಿನಗೆ ಮರಳಿ ನೀಡುವುದೇ ಪ್ರಕೃತಿಯ ಅಥವಾ ವಿಶ್ವದ ನೇಚರ್. ಉದಾಹರಣೆ, ನೀನು ಪ್ರತಿದಿನ ಅನಾಥ ಅಥವಾ ಅಸಹಾಯಕರಿಗೆ ಆಹಾರ ನೀಡುತ್ತಾ ಇದ್ದರೆ, ಪ್ರಕೃತಿ ಕೂಡ ನೀನು ಇನ್ನಷ್ಟು ಆಹಾರ ನೀಡಲು ಸಶಕ್ತನನ್ನಾಗಿ ಮಾಡುತ್ತದೆ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರವೇನೆಂದರೆ, ಪ್ರಕೃತಿಗೆ ಒಳ್ಳೆಯದು, ಕೆಟ್ಟದು ಎಂಬ ಭೇದವಿಲ್ಲ. ನಾವು ಮಾಡುವ ಕರ್ಮವೇ ಪ್ರತಿಫಲ ರೂಪದಲ್ಲಿ ಬರುತ್ತದೆ. ಕರ್ಮದಲ್ಲಿ 3 ವಿಧಾನಗಳು: ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂದರೆ ಪ್ರೆಸೆಂಟ್ ಕರ್ಮ. ಸಂಚಿತ ಕರ್ಮ ಎಂದರೆ ಇಲ್ಲಿಯವರೆಗೂ ನಮಗೆ ಗೊತ್ತಿಲ್ಲದೆಯೋ ಎಷ್ಟೋ ಜನ್ಮಗಳನ್ನು ಪಾಸಾಗಿ ಬಂದಿದ್ದೇವೆ. ಆ ಹಿಂದಿನ ಎಲ್ಲ ಜನ್ಮಗಳ ಕರ್ಮಕ್ಕೆ ಸಂಚಿತ ಕರ್ಮ ಎನ್ನುತ್ತಾರೆ. ಪ್ರಾರಬ್ಧ ಕರ್ಮ. ಪ್ರಾರಬ್ಧವು ಹಿಂದಿನ ಕರ್ಮದ ಒಂದು ಭಾಗವಾಗಿದ್ದು, ಅದು ಪ್ರಸ್ತುತ ಜನ್ಮಕ್ಕೆ ಅಥವಾ ಈ ದೇಹಕ್ಕೆ ಕಾರಣವಾಗಿದೆ. ಅಂದರೆ ಪ್ರಾರಬ್ಧವು ಸಂಚಿತದ ಒಂದು ಭಾಗವಾಗಿದೆ. ಇನ್ನು ಆಗಾಮಿ ಕರ್ಮ, ಈಗಿನ ಕರ್ಮ, ನಾವೀಗ ಏನು ಮಾಡುತ್ತಿರುವೆವು ಅಥವಾ ಕ್ರಿಯೆಗಳು, ಇದು ಈ ಜನ್ಮ ಮತ್ತು ಮುಂದಿನ ಜನ್ಮದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಈ 3 ಕರ್ಮಗಳನ್ನು ಸುಲಭವಾಗಿ ಹೇಳಬೇಕೆಂದರೆ, ಒಂದು ಹಾರ್ಡ್ ಡಿಸ್ಕ್ನಲ್ಲಿ ಇಲ್ಲಿಯವರೆಗೂ ನಡೆದಿದ್ದೆಲ್ಲ ರೆಕಾರ್ಡ್ ಆಗಿ ಇರುತ್ತದೆ. ಅದೇ ಸಂಚಿತ ಕರ್ಮ. ಆ ಡಿಸ್ಕ್ನಲ್ಲಿನ ಸಮ್ ಪಾರ್ಟ್ ಅಥವಾ ಭಾಗ ಈ ಜನ್ಮಕ್ಕೆ ಕಾರಣವಾಗುತ್ತದೆ. ಅದೇ ಪ್ರಾರಬ್ಧ. ಈಗ ನಡೆಯುತ್ತಿರುವ ಕ್ರಿಯೆಯೇ ಆಗಾಮಿ ಅಥವಾ ಪ್ರೆಸೆಂಟ್ ಕರ್ಮ. ಸಂಚಿತ ಪ್ರಾರಬ್ಧಗಳನ್ನು ಅನುಭವಿಸುತ್ತಾ ಈ ಮಟ್ಟಿಗೆ ಬಂದಿದ್ದೇವೆ. ಬದಲಾವಣೆ ಮಾಡಲು ಅಸಾಧ್ಯ. ಆದರೆ ವಿ ಕ್ಯಾನ್ ಚೇಂಜ್ ಪ್ರೆಸೆಂಟ್ ಆರ್ ಸ್ಟಾಪ್ ದ ಕರ್ಮ. ಕರ್ಮ ಅನ್ನುವ ಸೈಕಲ್ನಲ್ಲಿ ತಿರುಗುವವರೆಗೂ ಜನ್ಮಗಳ ಚಕ್ರವಾದ ಹುಟ್ಟು ಸಾವಿನ ಮಧ್ಯೆ ತಿರುಗುತ್ತಾ ಇರುತ್ತೇವೆ. ಈ ಕರ್ಮ ಚಕ್ರವನ್ನು ಯಾವಾಗ ಸ್ಟಾಪ್ ಮಾಡುತ್ತೇವೆ, ಆವಾಗ ಈ ಭವಸಾಗರದಿಂದ ಮುಕ್ತಿ ಹೊಂದಬಹುದು. ಈ ಆಗಾಮಿ ಕರ್ಮದಿಂದ ಬಿಡುಗಡೆ ಹೊಂದಬಹುದು. ಉದಾಹರಣೆಗೆ, ಒಂದು ಕೋಣೆಯ ಗೋಡೆಗೆ CCTV ಕ್ಯಾಮ್ರಾ ಅಳವಡಿಸಿದ್ದಾರೆ.
ನಾವು ಅತ್ತರೆ, ನಕ್ಕರೆ, ಡ್ಯಾನ್ಸ್ ಮಾಡಿದರೆ, ಏನೇ ಮಾಡಿದರೂ ರೆಕಾರ್ಡ್ ಮಾಡಿಕೊಳ್ಳುವುದು ಅದರ ಕೆಲಸ. ಅದಕ್ಕೆ ಇದು ಕೆಟ್ಟದ್ದು, ಒಳ್ಳೆಯದು ಎಂಬ ಭೇದ ಇಲ್ಲ. ಸೊ CCTV ಕ್ಯಾಮ್ರಾದ ಹಾಗೆ ನಮ್ಮ ಕರ್ಮ ರೆಕಾರ್ಡ್ ಆಗುತ್ತಾ ಇರುತ್ತದೆ. ಅದು ಪಿಕ್ಚರ್ ಅಥವಾ ಚಿತ್ರ ರೂಪದಲ್ಲಿ ಸ್ಟೋರ್ ಆಗುತ್ತಾ ಇರುತ್ತದೆ. ಅದಕ್ಕೆ ಹೇಳುವರು ಚಿತ್ರಗುಪ್ತ ಎನ್ನುವನು ಬರೆಯುತ್ತಾ ಇರುತ್ತಾನೆ ಎಂದು. ವಾಸ್ತವದಲ್ಲಿ ಚಿತ್ರಗುಪ್ತ ಎಂಬ ವ್ಯಕ್ತಿ ಇದ್ದಾನೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಮ್ಮ ಕರ್ಮ ಪ್ರತಿದಿನ ಹಾರ್ಡ್ ಡಿಸ್ಕ್ ಎಂಬ ಬೃಹತ್ ವಿಶ್ವದ ಮೆಮೊರಿಯಲ್ಲಿ ಹೋಗಿ ಸ್ಟೋರ್ ಆಗುತ್ತಾ ಇರುತ್ತದೆ. ಒಮ್ಮೆ ರೆಕಾರ್ಡ್ ಮಾಡಿಕೊಳ್ಳುವ CCTV ಕ್ಯಾಮ್ರಾವನ್ನು ಆಫ್ ಮಾಡಿದರೆ ಯಾವುದೂ ರೆಕಾರ್ಡ್ ಆಗಲ್ಲ. ಅದೇ ಕರ್ಮ ಬಂಧನದಿಂದ ಅಥವಾ ಹಣೆ ಬರಹದಿಂದ ಮುಕ್ತಿ ಹೊಂದಿದಂತೆ. ಹೇಗೆ ಆಗಾಮಿ ಕರ್ಮವು ಸ್ಟೋರ್ ಆಗದ ರೀತಿ ಮಾಡುವುದು ಎಂದರೆ ಒಂದು ಟೆಕ್ನಿಕನ್ನು ಹೇಳುತ್ತೇನೆ. ನಮ್ಮ ದೇಹದಲ್ಲಿ ಎಷ್ಟೋ ನಾಡಿಗಳಿವೆ. ಸುಮಾರು 22,000 ನಾಡಿ, 112 ಚಕ್ರಗಳು. ಅದರಲ್ಲಿ ಪ್ರಮುಖ 3 ನಾಡಿಗಳು, 7 ಚಕ್ರಗಳು. 3 ನಾಡಿಗಳು ಇಡ, ಪಿಂಗಾಲ ಮತ್ತು ಸುಷ್ಮ ನಾಡಿಗಳು. ನಮ್ಮ ಶ್ವಾಸದ ಕ್ರಿಯೆಯಲ್ಲಿ ಎಟ್ ಎ ಟೈಮ್ ಎಡ ಹಾಗೂ ಬಲ ಅಂದರೆ 2 ನಾಸ್ಟ್ರಲ್ದಿಂದ ಶ್ವಾಸಕ್ರಿಯೆ ನಡೆಯುವುದು ಕಡಿಮೆ. ಒಮ್ಮೆ ಬಲಗಡೆಯಿಂದ ಅಥವಾ ಇನ್ನೊಮ್ಮೆ ಎಡಗಡೆಯಿಂದ, ಸಮ್ಟೈಮ್ಸ್ ಎರಡೂ ಕಡೆಯಿಂದ ಅಂದರೆ ಬೋತ್ ಸೈಡ್ ನಾಸ್ಟ್ರಲ್ದಿಂದ ಶ್ವಾಸಕ್ರಿಯೆ ನಡೆಯುತ್ತಾ ಇರುತ್ತದೆ. ಅಂದರೆ ಇಲ್ಲಿ ಲೆಫ್ಟ್ ಸೈಡ್ ಇಂಡಿಕೇಟ್ಸ್ ದ ಇಡ ಅಥವಾ ಚಂದ್ರನಾಡಿ. ರೈಟ್ ಸೈಡ್ ಬಲಗಡೆ ನಾಸ್ಟ್ರಲ್ ಇಂಡಿಕೇಟ್ಸ್ ದ ಪಿಂಗಾಲ ನಾಡಿ ಅಥವಾ ಸೂರ್ಯನಾಡಿ. ಎಲ್ಲಿಯವರೆಗೂ ಈ ರೈಟ್ ಲೆಫ್ಟ್ ನಾಸ್ಟ್ರಲ್ ಶ್ವಾಸಕ್ರಿಯೆ ನಡೆಯುತ್ತದೆಯೋ ಅಲ್ಲಿಯವರೆಗೂ ಈ ಕರ್ಮ ಅನ್ನುವುದು ರೆಕಾರ್ಡ್ ಆಗುತ್ತಾ ಸಾಗುತ್ತದೆ. ಯಾವಾಗ ಸುಷ್ಮನಾಡಿ ಅಂದರೆ 2 ನಾಸ್ಟ್ರಲ್ ಮೂಲಕ ಸಮತೋಲನ ಅಥವಾ ಈಕ್ವಲ್ ಬ್ರೀತ್ ತೆಗೆದುಕೊಳ್ಳುತ್ತೇವೆಯೋ ಆವಾಗ ಸುಷ್ಮನಾಡಿ ಆ ಸಮಯ ಆಕ್ಟಿವ್ ಇದೆ ಅಂತ ಹೇಳಬಹುದು. ಸೊ ಸುಷ್ಮನಾಡಿ ಆಕ್ಟಿವೇಶನ್ ಮಾಡಿಕೊಂಡು ಫ್ರಮ್ ಬೋತ್ ನಾಸ್ಟ್ರಲ್ ಅಂದರೆ 2 ನಾಸ್ಟ್ರಲ್ ಮೂಲಕ ಸಮತೋಲನವಾದ ಬ್ರೀತಿಂಗ್ ಶ್ವಾಸಕ್ರಿಯೆ ಮಾಡ್ತೀವಿ ಅಂದರೆ ದಟ್ ಟೈಮ್ ವಿ ಸ್ಟಾಪ್ಡ್ ಅವರ್ ಕರ್ಮ ಮೆಮೊರಿ. ಅಂದರೆ ಆ ಸಮಯ ಈ ಕರ್ಮ ರೆಕಾರ್ಡ್ ಮಾಡಿಕೊಳ್ಳುವಂಥ CCTV ಕ್ಯಾಮ್ರಾವನ್ನು ಆಫ್ ಮಾಡಿದ ಹಾಗೆ. ಸುಷ್ಮನಾಡಿಯನ್ನು ಆಕ್ಟಿವೇಶನ್ ಹೇಗೆ ಮಾಡಿಕೊಳ್ಳುವುದು ಎಂದರೆ ಪ್ರಾಣಾಯಾಮದ ಪ್ರಾಕ್ಟೀಸ್ ಮೂಲಕ ಹಾಗೂ ಮೆಡಿಟೇಷನ್ ಅಥವಾ ನಮ್ಮ ಶ್ವಾಸದ ಮೇಲೆ ಗಮನ ನೀಡಿದಾಗ ಸುಷ್ಮನಾಡಿ ಆಕ್ಟಿವ್ ಆಗುತ್ತೆ. ಇದು ಒಂದೇ ದಿನದಲ್ಲಿ ಆಗುವ ಪ್ರಕ್ರಿಯೆ ಅಲ್ಲ. ಕನ್ಸಿಸ್ಟೆನ್ಸಿ ಪ್ರಾಕ್ಟೀಸ್ ಮತ್ತು ಅಬ್ಸರ್ವೇಷನ್ದಿಂದ ಈ ರಿಸಲ್ಟ್ ಸಿಗುತ್ತದೆ. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಆ್ಯಂಡ್ ಲಿಸ್ನಿಂಗ್.